ಬಂಧುಗಳೇ ನಮಸ್ಕಾರ. ನಾವಿವತ್ತು ನಂದವಾಡಿಗೆಲ್ಲಿದ್ದೀವಿ. ನಂದವಾಡಿಗೆಯಲ್ಲಿ ಒಂದು ಅಮರೇಶ್ವರ ಹೋಟೆಲಲ್ಲಿದ್ದೀವಿ. ಅಮರೇಶ್ವರ ಹೋಟೆಲಲ್ಲಿ ನಮ್ಮ ಯುವಕ, ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದಂಥ ಯುವಕ, ಸುಮಾರು ಏನಪ್ಪ ನೀನು ವಿದ್ಯಾಭ್ಯಾಸ ಅಲ್ಲ ಏನು ಓದಿದ್ದು? ಸೆಕೆಂಡ್ PUC ಓದಿ ಇಲ್ಲಿ ಗಿರ್ಮಿಟ್ ಬಜ್ಜಿ ಭಾಳ ಸಖತ್ತಾಗಿದೆ. ಮತ್ತು ಎಲ್ಲರೂ ಕೂಡ ಈ ಭಾಗದ ಯಾರಾದರೂ ಈ ಒಂದು ಇಳ್ಕಲ್ ಟು ಮುದುಗಲಿಗೆ ಹೋಗುವಂಥ ರೋಡ್ ಮಧ್ಯದಲ್ಲಿ ಯಾರಾದರೂ ಈ ಭಾಗದಲ್ಲಿ ಹೋಗ್ತಾ ಇದ್ದರೆ ದಯವಿಟ್ಟು ನಮ್ಮ ಅಮರೇಶ್ವರ ಟಿಫಿನ್ ಸೆಂಟರ್ಗೆ ಭೇಟಿ ಕೊಡಿ. ದಯವಿಟ್ಟು ಇಲ್ಲಿ ಭಾಳಷ್ಟು ಬಿಸಿ ಆದಂಥ ಬಜ್ಜಿ ಜೊತೆಗೆ ಗಿರ್ಮಿಟ್, ಸ್ಪೆಷಲ್ ಗಿರ್ಮಿಟನ್ನು ನೀಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಸ್ನೇಹಿತ ಇವರು ಕೂಡ ಅವರ ಹೆಸರಿನಪ್ಪ ಅಭಿಷೇಕ್ ಅಂತೇಳಿ ಸುಮಾರು ಸೆಕೆಂಡ್ PUC ಓದಿ ಈಗ ತನ್ನದೇ ಆದಂಥ ಒಂದು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಸುಮಾರು ದಿನಕ್ಕೆ ಎಂತಿಲ್ಲಂದ್ರೂ ಕೂಡ ನಾವು ತಿಳಿದಂಗೆ ಮಾಹಿತಿ ಹಂಗೆ ಸುಮಾರು 2,000 to 3,000 ರೂಪಾಯಿ ಸ್ವಂತ ಸಂಪಾದನೆ ಮಾಡ್ತಾ ಇದ್ದಾನೆ. ನಿಮಗೆ ಬಿಸಿ ಬಜ್ಜಿ ಬಗ್ಗೆ ಸ್ವಲ್ಪ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಿಸಿ ಬಜ್ಜಿ ನೀವು ನೋಡ್ತಾ ಇರ್ಬೋದು. ಹಿಟ್ಟನ್ನು ಕಲಿಸಿದ್ದಾನೆ ನಮ್ಮ ಸ್ನೇಹಿತ. ಹಿಟ್ಟು ಕಲಿಸಿ ಬಿಸಿ ಬಜ್ಜಿ ಮಾಡುವಂಥದ್ದು ಮತ್ತು ಗಿರ್ಮಿಟ್ ಮಾಡುವಂಥದ್ದು. ಇದು ಯಾಕಂತೇಳಿದ್ರೆ ಈ ಲೈವ್ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಷ್ಟೋ ಜನ ಡಿಗ್ರಿ, ಡಬಲ್ ಡಿಗ್ರಿ ಓದಿ ಇವತ್ತು ನಿರುದ್ಯೋಗಿಗಳಾಗಿದ್ದಾರೆ. ಎಷ್ಟೋ ಜನ ಕೂಡ ನನಗೆ ಉದ್ಯೋಗ ಇಲ್ಲ, ನನಗೆ ಕೆಲಸ ಇಲ್ಲ, ನನಗೆ ಕೆಲಸ ಕೊಡ್ತಾ ಇಲ್ಲ ಅಂತೇಳಿ ಇವತ್ತು ಎಷ್ಟೋ ಜನ ಏನು ಮಾಡ್ತಾ ಇದ್ದಾರೆ, ಖಾಲಿ ಪೀಲಿಗಳಾಗಿ ಮನೆಯಲ್ಲಿ ಸಮಯವನ್ನು ಕಳೀತಾ ಇದ್ದಾರೆ. ಆದರೆ ನಮ್ಮ ಹೆಸರಿನಂದ್ರಪ್ಪ ಅಭಿಷೇಕ್ ಎನ್ನುವಂಥ ಒಬ್ಬ ಯುವಕ ತನ್ನದೇ ಆದಂಥ ಸ್ವಂತ ಬಿಸ್ನೆಸ್ ಮಾಡೋ ಮುಖಾಂತರ ಸ್ಪೆಷಲಾಗಿ ಬಿಸಿ ಬಜ್ಜಿ, ನಿಮಗೆ ಮೊದಲಾಗಿ ಬಜ್ಜಿ ತೋರಿಸ್ತೀನಿ ನೋಡಿ. ಅಭಿಷೇಕ್ ಅನ್ನುವಂಥ ಒಬ್ಬ ಯುವಕ ಸಾಮಾನ್ಯ ಬಡ ಕುಟುಂಬದಿಂದ, ರೈತ ಕುಟುಂಬದಿಂದ ಬಂದಂಥ ಯುವಕ. ಡಿಗ್ರಿ ಓದಿ ಸೆಕೆಂಡ್ PUC ಓದಿ ಯಾವುದೇ ನಿರುದ್ಯೋಗ ಇಲ್ಲ, ನನಗೆ ಕೆಲಸ ಇಲ್ಲ ಅಂತೇಳಿ ಸುಮ್ಮನೆ ಕೂಡದೆ ಈ ಥರ ಮಿರ್ಚಿ ಬಿದ್ದೆ. ನಿಮಗೆ ಮತ್ತು ಗಿರ್ಮಿಟ್ ಬಗ್ಗೆ ಕೂಡ ಮಾಹಿತಿ ತೋರಿಸ್ತೀನಿ. ಗಿರ್ಮಿಟ್ ಆಗ್ತಾ ಇದ್ದೀನಪ್ಪ. ಗಿರ್ಮಿಟ್ ಈಗ ಯಾಕಂತೇಳಿ ಇಂಥ ಯುವಕರು ಡಿಗ್ರಿ, ಡಬಲ್ ಡಿಗ್ರಿ ನಾನು ಮುಂಚೆ ಹೇಳ್ದಂಗೆ ಓದಿ ಮನೆಯಲ್ಲಿ ಕೂಡೋ ಬದಲಿ ಈ ಥರ ಹೋಟೆಲ್ ಬಿಸ್ನೆಸ್ ಮಾಡುವಂಥದ್ದು, ರೋಡ್ ಬದಿಯಲ್ಲಿ, ಬೀದಿ ಬದಿಯಲ್ಲಿ ರೈತರಿಗೆ ಮತ್ತು ಈ ಭಾಗದ ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಉಪಹಾರವನ್ನು ಮಾಡುವಂಥದ್ದು ನಮ್ಮ ಅಭಿಷೇಕ್. ಇದು ನಂದವಾಡಿ ಗ್ರಾಮದಲ್ಲಿ ನೋಡ್ತಾ ಇದ್ರಿ. ಇದು ಬಿಸಿ ಆದಂಥದ್ದು ನೋಡಿ. ಗಿರ್ಮಿಟ್ ರೆಡಿ ಆಗ್ತಾ ಇದೆ, ಬಿಸಿ ಗಿರ್ಮಿಟ್ಟು. ಇಲ್ಲಿ ಸ್ಪೆಷಲ್ ಇದು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಂದವಾಡಿಗೆಯಲ್ಲಿ ಸಿಗುವಂಥದ್ದು ಸ್ಪೆಷಲ್ ಗಿರ್ಮಿಟ್ಟು. ಈ ಸ್ಪೆಷಲ್ ಗಿರ್ಮಿಟ್ ಬಗ್ಗೆ ಬಿಸಿ ಅಲ್ಲಿ ಕೊಡಕ್ಕೆ ಅವರಿಗೆ ಯಾರೇ ನನಗೆ ಆಮೇಲೆ ನೋಡಿಕೊಂಡು ನೀವು ನೋಡ್ತಾ ಇರ್ಬೋದು. ಬಿಸಿ ಗಿರ್ಮಿಟ್ಟು ಪ್ಲಸ್ ಮಿರ್ಚಿ. ಯಾರಿಗೆ ಬೇಕಪ್ಪ? ನಿಮ್ಗೆ ಯಾರು ಬೇಡ, ನಾನು ಆಮೇಲೆ ತೊಗೋತೀನಿ. ಯಾಕಂತ ಹೇಳಿದ್ರೆ ನಿಮಗೆ ಇಂಥ ಯುವಕರು ಇವತ್ತು ನಾವು ನೋಡ್ತಾ ಇದ್ದೀವಿ. ಯಾಕೆ ನಾನು ಈ ಒಂದು ಲೈವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಷ್ಟೋ ಯುವಕರು ಇವತ್ತು ಡಿಗ್ರಿ, ಡಬಲ್ ಡಿಗ್ರಿ, ನಾನು MBBS, ABS ಏನೆಲ್ಲ ಓದಿ ಕೂಡ ನಿರುದ್ಯೋಗಿಗಳಿದ್ದಾರೆ. ನನಗೆ ಕೆಲಸ ಇಲ್ಲ, ನನಗೆ ಯಾರು ಕೆಲಸ ಕೊಡ್ತಾ ಇಲ್ಲ ಅಂತೇಳಿ ಕಾಲಹರಣ ಮಾಡುವಂಥ ಸಂದರ್ಭದಲ್ಲಿ ಅಭಿಷೇಕ್ ಅನ್ನುವಂಥ ಒಬ್ಬ ಯುವಕ, ಇನ್ನೂ ಚಿಕ್ಕ ವಯಸ್ಸಿನವನು, ಇವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ರೋಡ್ ಬದಿ ನಂದವಾಡಿಗೆ ಅನ್ನುವಂಥ ಗ್ರಾಮದಲ್ಲಿ ಒಂದು ರೋಡ್ ಬದಿಯಲ್ಲಿ ಒಂದು ಬಿಸಿ ಮಿರ್ಚಿ ಮತ್ತು ಏನಪ್ಪ ಇದು ಗಿರ್ಮಿಟ್ ಅಂಗಡಿಯನ್ನು ಹಾಕ್ಕೊಂಡು ಭಾಳ ಸಖತ್ತಾಗಿ ಟೇಸ್ಟ್ ಮಾಡಿ ಇಲ್ಲಿ ಯಾರಾದರೂ ಈ ಭಾಗಕ್ಕೆ ಏನಾದರೂ ಬಂದರೆ ಎಲ್ಲರೂ ಕೂಡ ಅದನ್ನು ಸೇವಿಸಿ ಮುಂದೆ ಹೋಗೋದಿಲ್ಲ ಅನ್ನುವಂಥ ವಿಚಾರದಲ್ಲಿ ನಾನು ಅವನಿಗೆ ಪ್ರೋತ್ಸಾಹ ನೀಡಬೇಕು. ಎಷ್ಟೋ ಜನ ಯುವಕರಿಗೆ ಮಾದರಿಯಾಗಿರುವಂಥ ಯುವಕ ಡಬಲ್ ಡಿಗ್ರಿಯನ್ನು ಓದಿ PUC ಓದಿ ಈ ಉದ್ಯೋಗ ಮಾಡ್ತಾ ಇದ್ದಾನೆ. ಸ್ವಂತ ಬಿಸ್ನೆಸ್ ಮಾಡಲಿಕ್ಕೆ ಇದೊಂದು ಮಾದರಿ ಅನ್ನುವಂಥ ವಿಚಾರವನ್ನು ನಿಮಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಲೈವ್ ಬಂದಿದ್ದೀನಿ ನೋಡಿ. ಯಜಮಾನರು ಕೂಡ ನಮ್ಮ ಭಾಗದವ್ರು ಯಜಮಾನ್ರಿದ್ದಾರೆ. ಯಜಮಾನ್ರೆ ಹೆಂಗಿದೆ ಟೇಸ್ಟು? ಸಖತ್ತಾಗೈತಾ? ದಿನ ಇಲ್ಲೇ ಬರ್ತಾರೆ ನೀವು? ದಿನ ಇಲ್ಲೇ ಬರ್ತಾರೆ? ಇದೇ ಬರೋದು ನೀವು? ಹೆಂಗೆ ಹುಡ್ಕೊಂಡ ಟೇಸ್ಟು? ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಈಗ ಎಷ್ಟು ಹುಡುಗರು ನಿಮ್ಮ ಮಕ್ಕಳಾಗಿರ್ಬೋದು, ನಮ್ಮ ಮಕ್ಕಳ ಮನೆಯವರು ಎಷ್ಟೆಷ್ಟು ಓದಿ, ನಾನು ಅದು ಓದಿ ಇದು ಓದಿ ನನಗೆ ಕೆಲಸ ಇಲ್ಲ ಅಂತೇಳಿ ಮನೆ ಕುಂದಿರ್ತಾರ. ಆದರೆ ಅಭಿಷೇಕ್ ಏನು ಮಾಡ್ತಾ ಇದ್ದಾನೆ? ಏನೋ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಬಂಧುಗಳೇ, ಇವರು ರೈತರು ಹೇಳ್ದಂಗೆ ಭಾಳಷ್ಟು ಸಖತ್ತಾಗಿ ಟೇಸ್ಟಾಗಿ. ಯಾಕಂತ ಹೇಳಿದ್ರೆ ಇದು ಅಮರೇಶ್ವರ ಅನ್ನುವಂಥ ಟಿಫಿನ್ ಸೆಂಟ್ರು. ಇಲ್ಲಿ ಬೆಳಗ್ಗೆ ಯಾರೇ ಬಂದರೂ ಕೂಡ ಇಲ್ಲಿ ಟಿಫನ್ ಮಾಡಿದ್ರೆ ಭಾಳ ಅಚ್ಚುಕಟ್ಟಾಗಿ ಮತ್ತು ಕಡಿಮೆ ಬೆಲೆ. ಇಲ್ಲಿ ಎಷ್ಟಪ್ಪ ಬೆಲೆ? 20 ರೂಪಾಯಿ. ನೋಡಿ, ನಿಮಗೆ ಆಶ್ಚರ್ಯ ಅನಿಸ್ಬೋದು. ಒಂದು ಗಿರ್ಮಿಟ್ಟು, ಒಂದು ಮಿರ್ಚಿ, 3 ಮಿರ್ಚಿ ಮತ್ತು ಗಿರ್ಮಿಟ್ಟು ಕೇವಲ 20 ರೂಪಾಯಿ.
ನೀವು ಇವತ್ತು ಒಂದು 20 ರೂಪಾಯಿ ಕೊಟ್ಟರೆ ಒಂದು ಅರ್ಧ ಲೀಟ್ರ್ ನೀರು ಸಿಗೋದಿಲ್ಲ. ನೀವು ನೋಡ್ತಿರ್ಬೋದು ಯಾವುದಾದ್ರು ಮಹಾನ್ ನಗರಗಳಲ್ಲಿ 20 ರೂಪಾಯಿ ಕೊಟ್ಟರೆ ಒಂದು ನೀರು ಸಿಗೋಲ್ಲ. ಆದರೆ ಇಲ್ಲಿ 20 ರೂಪಾಯಿ ಕೊಟ್ಟರೆ ಬಿಸಿ ಬಿಸಿ ಮಿರ್ಚಿ ಸಿಗ್ತವೆ, ಬಿಸಿ ಬಿಸಿ ಆದಂಥ ಏನದು ಗಿರ್ಮಿಟ್ ಸಿಗುತ್ತೆ. ಹಾಗಾಗಿ ನಂದವಾಡಿಗೆಯಲ್ಲಿ ಯಾರಾದರೂ ಮುದುಗಲ್ಲಿಂದ ಇಲ್ಕಲ್ ಹೋಗುವಂಥ ಸಂದರ್ಭದಲ್ಲಿ ದಾರಿ ಮಧ್ಯದಲ್ಲಿ ಯಾರಾದರೂ ನೀವು ನಾಷ್ಟ ಮಾಡಬೇಕು, ಟಿಫಿನ್ ಮಾಡಬೇಕು, ಗಿರ್ಮಿಟ್ ತಿನ್ನಬೇಕು ಅನ್ನುವಂಥವ್ರು ಇದ್ದರೆ ಇಲ್ಲಿ ಅಮರೇಶ್ವರ ಟಿಫಿನ್ ಸೆಂಟರ್ ಅಂತೇಳಿ ಚಿಕ್ಕದಾಗಿ ಮತ್ತು ಚೊಕ್ಕದಾಗಿ ಇರುವಂಥ ಅಂಗಡಿ ಇದು. ಇದೇನು ದೊಡ್ಡ ದೊಡ್ಡ 5 ಸ್ಟಾರು 6 ಸ್ಟಾರು 7 ಸ್ಟಾರ್ ಹೋಟ್ಲ್ ಅಲ್ಲ, ಇದು ಚಿಕ್ಕ ಅಂಗಡಿ. ಈ ಚಿಕ್ಕ ಅಂಗಡಿಯಲ್ಲಿ ನಿಮಗೆ ಗಿರ್ಮಿಟ್ ಮಾಡೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ, ಸ್ವಲ್ಪ ಈ ಕಡೆ ತೋರಿಸಿ ಗಿರ್ಮಿಟ್ಟು. ಇದು ಬಡವರ ಹೋಟೆಲ್ಲು, ಬಡವರಿಗೆ ಅನುಕೂಲವಾದಂಥ ಹೋಟೆಲ್ಲು. ಗಿರ್ಮಿಟ್ ಮಾಡುವಂಥದ್ದು. ಇಂಥ ಯುವಕರು ಕೆಲಸ ಇಲ್ಲ, ನನಗೆ ಉದ್ಯೋಗ ಇಲ್ಲ ಅಂತೇಳಿ ಮನೆಯಲ್ಲಿ ಕೂಡುವ ಬದಲು ಈ ಥರ ಚಿಕ್ಕ ಚಿಕ್ಕ ಅಂಗಡಿಗಳನ್ನು ತೆರೆದು ನೋಡಿ ಗಿರ್ಮಿಟ್ ರೆಡಿ ಆಗ್ತಾ ಇದೆ. ಬಿಸಿ ಬಿಸಿ ಗಿರ್ಮಿಟ್ಟು. ನೋಡಿ ಬಿಸಿ ಬಿಸಿ ಗಿರ್ಮಿಟ್ ರೆಡಿ ಮಾಡ್ತಾ ಇದ್ದೇನೆ ನಮ್ಮ ಅಭಿಷೇಕು. ಡಿಗ್ರಿ ಓದಿ ನನಗೆ ಕೆಲಸ ಇಲ್ಲ ಅಂತ ಸುಮ್ಮನೆ ಕೂಡೋ ಬದಲು ಅವರ ತಂದೆ ಹಾಕಿಕೊಟ್ಟಂಥ ಹೋಟೆಲಲ್ಲಿ ಈ ಥರ ಒಂದು ಬಿಸ್ನೆಸ್ನ ಮಾಡ್ತಾ ಇದ್ದಾನೆ. ಸುಮಾರು ದಿನಕ್ಕೆ ಎಂತ ಇಲ್ಲಾಂದರೂ ಕೂಡ ಸುಮಾರು 400 ರಿಂದ 500 ರೂಪಾಯಿ ದುಡಿಮೆಯನ್ನು ಮಾಡ್ತಾ ಇದ್ದಾನೆ. ಇದು ಇಲ್ಲಿನ ಇದು ನೋಡ್ತಾ ಇರ್ಬೋದು, ಇದು ಮಂಡಕ್ಕಿ. ಇದು ಅಮರೇಶ್ವರ ಟಿಫಿನ್ ಸೆಂಟ್ರು ನಂದವಾಡಿಗೆ. ಯಾರಾದರೂ ಇಲ್ಕಲ್ ಟು ಮುದುಗಲ್ಲು ಅಥವಾ ಮುದುಗಲ್ ಟು ಇಲ್ಕಲ್ ಹೋಗುವ ದಾರಿ ಮಧ್ಯದಲ್ಲಿ ಈ ಸಖತ್ ಟೇಸ್ಟ್ ಆಗಿರುವಂಥದ್ದು. ಮತ್ತು ರೈತರು ಕೂಡ ಮತ್ತು ಸಾರ್ವಜನಿಕರು ಕೂಡ ನೋಡಿ ತುಂಬಿ ತುಳುಕ್ತಾ ಇದೆ ಈ ಹೋಟೆಲ್ಲು. ಎಲ್ಲರೂ ಕೂಡ ಇಲ್ಲಿ ಟೇಸ್ಟ್ ಇರೋ ಕಾರಣಕ್ಕೋಸ್ಕರ ಬಂದು ಬಿಸಿ ಬಿಸಿ ಮಿರ್ಚಿ, ಬಿಸಿ ಬಿಸಿ ಬಜ್ಜಿ, ಬಿಸಿ ಬಿಸಿ ಏನದು ಗಿರ್ಮಿಟ್ಟನ್ನು ತಿಂತಾ ಇದ್ದಾರೆ. ಏನಣ್ಣ ನೀವು ಇದೇವರಣ್ಣ, ಸ್ವಲ್ಪ ಮಾಹಿತಿ ಕೊಡಿ, ಹೆಂಗಿದೆ ಟೇಸ್ಟು? ನಮ್ಮ ಅಭಿಷೇಕ್ ಮಾಡಿರುವಂಥ ಟೇಸ್ಟು ಸೂಪರ್. ಯಾರಾದರೂ ಬಂದು ಇಲ್ಲಿ ತಿನ್ಬೋದಾ? ನೋಡಿ ಮಾಹಿತಿ ಕೊಡ್ತಾ ಇದ್ದಾರೆ. ಯಾರಾದರೂ ಕೂಡ ಇಲ್ಲಿ ಬಂದು ಕೂಡ ತಿನ್ಬೋದು ಅಂತೇಳಿ. ಯಾಕಂದರೆ ಇಲ್ಲಿ ಅಷ್ಟು ಟೇಸ್ಟಿಯಾಗಿ ಸಖತ್ತಾಗಿ ನಮ್ಮ ಅಭಿಷೇಕ್ ಮಾಡ್ತಾ ಇದ್ದಾರೆ. ಇವರಿಗೆ ನಾವು ಮಾಡುವಂಥ ಲೈವ್ ಉದ್ದೇಶ ಏನಂತ ಹೇಳಿದ್ರೆ, ಇಂಥವ್ರನ್ನ ಸ್ವಲ್ಪ ಪ್ರಮೋಟ್ ಮಾಡಬೇಕು, ಇವರಿಗೆ ಗುರುತಿಸ್ಬೇಕು, ಇಂಥ ಯುವಕರಿಗೆ ಮಾಡುವಂಥವ್ರಿಗೆ ಹೆಚ್ಚಿನ ಒಂದು ಬಿಸ್ನೆಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇವರಿಗೆ ಪ್ರೋತ್ಸಾಹ ಕೊಡಬೇಕು, ಇವರಿಗೆ ಸಹಕಾರ ಕೊಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಇವ್ರನ್ನ ಲೈವ್ ಮುಖಾಂತರ ಈ ಹೋಟೆಲ್ ಬಗ್ಗೆ ನಾನು ಪ್ರಚಾರ ಪಡಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಬಿಸಿ ಬಿಸಿ ಮಿರ್ಚಿಯನ್ನು ಮಾಡಲಿಕ್ಕೆ ಕೂಡ ಹಿಟ್ಟನ್ನು ಕಲಿಸಿ ಸಖತ್ತಾಗಿ ಟೇಸ್ಟಾಗಿ ಇವರು ರೈತರು ಹೇಳ್ದಂಗೆ, ಸಾರ್ವಜನಿಕರು ಹೇಳ್ದಂಗೆ ಇವರಿಗೆ ಸ್ವಲ್ಪ ಯುವಕ, ಏನು ನಾನು ಮುಂಚೆ ಹೇಳ್ದಂಗೆ ಅಭಿಷೇಕ್ ಅನ್ನುವಂಥ ಒಬ್ಬ ಯುವಕ 12ನೇ ಕ್ಲಾಸ್ ಓದಿ ಕೂಡ ನನಗೆ ಕೆಲಸ ಇಲ್ಲ, ನನಗೆ ಉದ್ಯೋಗ ಇಲ್ಲ, ನಾನು ಖಾಲಿ ಇದ್ದೀನಿ, ನನಗೆ ಯಾರು ಉದ್ಯೋಗ ಕೊಡ್ತಾ ಇಲ್ಲ ಅಂತ ಸುಮ್ಮನೆ ಕೂಡದೆ ಈ ಥರ ಹೋಟೆಲ್ನ ಮಾಡಿಕೊಂಡು ಸಖತ್ತಾಗಿ ಮಿರ್ಚಿ ಬಜ್ಜಿಯನ್ನು ಹಾಕೋ ಮುಖಾಂತರ ಸಖತ್ತಾಗಿ ಟೇಸ್ಟಿಯಾಗಿ ಏನದು ಏನಂತಾರೆ ಇದಕ್ಕೆ ಗಿರ್ಮಿಟ್ ಮಾಡೋ ಮುಖಾಂತರ ಇಲ್ಲಿ ಭಾಳಷ್ಟು ಯಶಸ್ವಿಯಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಇದು ಕೂಡ ಮಾದರಿ ಆಗಲಿ ನಮ್ಮಂಥ ನೂರಾರು ಯುವಕರಿಗೆ, ಸಾವಿರಾರು ಯುವಕರಿಗೆ ಅನ್ನೋ ಕಾರಣಕ್ಕೋಸ್ಕರ ಈ ಲೈವ್ ಮಾಡಿ ಒಂದು ಪ್ರೋತ್ಸಾಹ, ನಮ್ಮ ಅಭಿಷೇಕನಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದೀನಿ. ಇವರು ಎಲ್ಲರೂ ಕೂಡ ಹೇಳ್ದಂಗೆ ಸಖತ್ ಟೇಸ್ಟ್ ಆಯ್ತಣ್ಣ. ಬಿಸಿ ಬಿಸಿ ಮಿರ್ಚಿ ಪ್ಲಸ್ ಗಿರ್ಮಿಟ್ಟು, ಬಿಸಿ ಬಿಸಿ ಗಿರ್ಮಿಟ್ಟು ಸಖತ್ತಾಗಿದೆ. ಒಂದು ಒಳ್ಳೆಯ ರುಚಿಯನ್ನು ಕೊಟ್ಟಾಗ ಎಲ್ಲರನ್ನ ಆಕರ್ಷಣೆ ಮಾಡುವುದನ್ನಕ್ಕೆ ಈ ಒಬ್ಬ ನಮ್ಮ ಅಭಿಷೇಕ್ ಸಾಕ್ಷಿ. ಈಗ ಅಭಿಷೇಕ್ ಅವ್ರನ್ನ ಮಾತಾಡ್ಸೋಣ. ಅಭಿಷೇಕಣ್ಣ ಇಲ್ಲಿ ಒಂದು ನಿಮಿಷ ನೋಡಿ, ಬಿಸಿ ಬಿಸಿ ಗಿರ್ಮಿಟ್ ಕೂಡ ರೆಡಿ ಮಾಡ್ತಾ ಇದ್ದಾನೆ. ಒಂದು ಸ್ವಲ್ಪ ಮಾಹಿತಿಪ್ಪ. ಏನಪ್ಪ ನಿನ್ನ ಹೆಸರು? ಅಭಿಷೇಕ್. ಎಷ್ಟು ವರ್ಷದಿಂದ ಮಾಡ್ತಾ ಇದೆಯಾ ಬಿಸ್ನೆಸ್? 2 ವರ್ಷ ಆಯ್ತು. 2 ವರ್ಷ ಆಯಿತು. ನೀನು ಏನು ಓದಿದ್ಯಾ? ಸೆಕೆಂಡ್ ಪಿ ಯು ಸಿ. ಸೆಕೆಂಡ್ ಪಿ ಯು ಸಿ ಓದಿ ಕೂಡ ನೀನು ಮುಂದೆ ಓದ್ಬೇಕು ಅನ್ನಿಸ್ತಾ ಇಲ್ಲ? ಇದನ್ನೇ ಬಿಸ್ನೆಸ್ ಮಾಡಿ ದುಡಿಯೋಣ ಅನ್ನಿಸ್ತು. ಹೆಂಗೆ ಜನರ ರೆಸ್ಪಾನ್ಸ್ ಹೆಂಗಿದೆ ಇಲ್ಲಿ? ಒಳ್ಳೆ ಬಿಸ್ನೆಸ್ ಆಗ್ತೈತಾ? ಇದು ನಂದವಾಡಿಗೆ ಮುಖ್ಯ ರಸ್ತೆಯಲ್ಲಿ ಇರೋದ್ರಿಂದ ಜನ ನೂರಾರು ಜನ ಬಂದು ಹೋಗ್ತಾರೆ. ಒಳ್ಳೆ ಟೇಸ್ಟ್ ಅಡುಗೆ ಕೊಡ್ತಾ ಇದೆಯಾ? ನೋಡಿ, ಇದು ಅಭಿಷೇಕ್ ಅವರ 12ನೇ ಕ್ಲಾಸ್ ಓದಿ. ನಿಮ್ದೇನೋ ಕೃಷಿ ಐತಪ್ಪ? ಹೊಲ ಇಲ್ಲ, ಮನೆ ಇದೆ. ಅದ್ರ ಜೊತೆಗೆ ಇದನ್ನ ಈ ಥರ ಒಂದು ಬಿಸ್ನೆಸ್ ಮಾಡಿಕೊಂಡು ಎಷ್ಟೋ ಜನಕ್ಕೆ ಮಾದರಿಯಾಗಿರುವಂಥ ಯುವಕ, ಇನ್ನೂ ಚಿಕ್ಕ ವಯಸ್ಸಿನ ಯುವಕ. ಎಷ್ಟು ಬರುತ್ತೆ ದಿನಕ್ಕೆ? ಒಂದು ದಿನಕ್ಕೆ ಎಷ್ಟು ದುಡಿಬೋದು ಅಂದಾಜು? 3,000. ನೋಡಿ ಬಂಧುಗಳೇ, ಒಬ್ಬ ಸಾಮಾನ್ಯ ಯುವಕ ಒಂದು ದಿನಕ್ಕೆ ಸುಮಾರು 3,000 ರೂಪಾಯಿ ದುಡಿತಾ ಇದ್ದಾನೆ. ಬಿಸಿ ಬಿಸಿ ಮಿರ್ಚಿ ಏನೇನು ಸಿಗುತ್ತೆ ಮತ್ತೆ ಇಲ್ಲಿ? ಇಡ್ಲಿ ಬೋಂಡ ಇಡ್ಲಿ ಬೋಂಡ ಮತ್ತು ರೈಸ್ ಸಿಗುತ್ತೆ.
ರೈಸು, ಇಡ್ಲಿ, ಬೋಂಡ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಬಿಸಿ ಮರ್ಚಿ ಮತ್ತು ಏನದು ಗಿರ್ಮಿಟ್ ಸಿಗ್ತಾ ಇದೆ. ಹಾಗಾಗಿ ಇಂಥ ಯುವಕರು ನೂರಾರು ಜನರಿಗೆ ಮತ್ತು ದೇಶಕ್ಕೆ ಮತ್ತು ರಾಜ್ಯಕ್ಕೆ ಮಾದರಿಯಾಗಲಿ. ಯಾರೂ ಕೂಡ ನನಗೆ ಉದ್ಯೋಗ ಇಲ್ಲ, ನನಗೆ ಡಿಗ್ರಿ ಓದಿದ್ದೀನಿ, ಡಬಲ್ ಡಿಗ್ರಿ ಓದಿದ್ದೀನಿ, ನನಗೆ ಯಾರು ಕೆಲಸ ಕೊಡ್ತಾ ಇಲ್ಲ ಅಂತ ಸುಮ್ಮನೆ ಕೂಡೋ ಬದಲು ಈ ಥರ ಒಂದು ಒಳ್ಳೆ ನಿಮಗೆ ತಿಳಿದಂಗೆ ಹೋಟೆಲ್ ಬಿಸ್ನೆಸ್ ಆಗಿರ್ಬೋದು, ಬೇರೆ ಬೇರೆ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋ ಮುಖಾಂತರ ಮಾದರಿಯಾಗಿ ನಿಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡಿ ಅನ್ನುವಂಥ ವಿಚಾರವನ್ನು ಈ ಮೂಲಕ ತಿಳಿಸುತ್ತಾ, ಯಾಕಂದರೆ ಇವನಿಗೆ ಸ್ವಲ್ಪ ಬೆಂಬಲ ಕೊಡಬೇಕು ಮತ್ತು ಇವನಿಗೆ ಪ್ರಮೋಟ್ ಮಾಡಬೇಕು, ಇವರಿಗೆ ಇಂಥ ಯುವಕರಿಗೆ ಸಹಕಾರ ಕೊಡಬೇಕನ್ನೋ ಕಾರಣಕ್ಕೋಸ್ಕರ ಲೈವ್ ಬಂದು ಇವ್ರ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಇದು ಅಮರೇಶ್ವರ ಟಿಫಿನ್ ಸೆಂಟರ್ ಅಂತೇಳಿ ನಂದವಾಡಿಯಲ್ಲಿ ಇಳ್ಕಲ್ ಟು ಮುದ್ಗಲ್ ರಸ್ತೆ ಮಧ್ಯದಲ್ಲಿ ಬರುವಂಥ ಅಮರೇಶ್ವರ ಟಿಫಿನ್ ಸೆಂಟರ್ ಅಂತೇಳಿ. ಬಿಸಿ ಬಿಸಿ ಮಿರ್ಚಿ ಹಾಕೋತಾ ಇದ್ದಾನೆ, ಅದನ್ನು ಕೂಡ ತೋರಿಸೋಣ ಸ್ವಲ್ಪ. ಬಿಸಿ ಬಿಸಿಯಾಗಿರ್ತಕ್ಕಂಥ ಸಖತ್ತಾಗಿರ್ತಕ್ಕಂಥ ಮಿರ್ಚಿ. ಅಭಿಷೇಕ್ ಅವರು ಇದು ಬಿಸಿ ಬಿಸಿ ಮಿರ್ಚಿಯ ಕತೆ ಬಂಧುಗಳೇ. ಇಂಥ ಯುವಕರಿಗೆ ಪ್ರೋತ್ಸಾಹ ನೀಡಬೇಕನ್ನೋ ಕಾರಣಕ್ಕೋಸ್ಕರ ಲೈವ್ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ. ನಾನು ಯಾವತ್ತಿಗೂ ಬಡವರ ಪರವಾಗಿ, ಯುವಕರ ಪರವಾಗಿ, ಯುವಕರು ಮಾಡುವಂಥ ಒಳ್ಳೆಯ ಏನು ಕಾರ್ಯದ ಪರವಾಗಿ ಇರ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಇವಾಗ ಲೈವ್ ಮಾಡಿ ಅವನಿಗೆ ಪ್ರೋತ್ಸಾಹ ನೀಡೋಣ ಅಂತ ದೃಷ್ಟಿಯಲ್ಲಿ ಲೈವ್ ಬಂದಿದ್ದೀನಿ. ನೋಡಿ, ಬಿಸಿ ಬಿಸಿ ಮಿರ್ಚಿ ಕೂಡ ರೆಡಿ ಆಗ್ತಾ ಇದೆ ಸಖತ್ತಾಗಿ. ಯಾರಾದರೂ ಹಸಿವಿನಿಂದ ಬಂದಾಗ ಇಷ್ಟು ಈ ಲೈವ್ನ ಉದ್ದೇಶ ಬಂಧುಗಳೇ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ, ಒಳ್ಳೆಯದನ್ನೇ ಮಾಡ್ತಾ ಇರಿ. ಜೈ ಕರ್ನಾಟಕ. ಮತ್ತೆ ನಮಸ್ಕಾರ.